ನಮಸ್ಕಾರ. ನಾನು ಡಾಕ್ಟರ್ ರವೀಂದ್ರ ಪ್ರಭು, ಪ್ರೊಫೆಸರ್ ಆಫ್ ನೆಫ್ರಾಲಜಿ, ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಣಿಪಾಲ್ ಮತ್ತು ಕಸ್ತೂರ್ಬಾ ಹಾಸ್ಪಿಟಲ್ ಮಣಿಪಾಲಿಂದ. ಇವತ್ತು ಕಿಡ್ನಿ ಅಂದರೆ ಏನು ಮತ್ತು ಕಿಡ್ನಿ ಕಾಯಿಲೆಗಳು ಏನಂತ ಅದರ ಬಗ್ಗೆ ಸ್ವಲ್ಪ ತಿಳಿಸ್ತೇನೆ. ಕಿಡ್ನಿ ಅಂದರೆ ಕಿಬ್ಬು ಹೊಟ್ಟೆ ಮೇಲ್ಭಾಗದಲ್ಲಿ ಇರುವಂಥದ್ದು, ಬೆನ್ನು ಮೂಳೆಯ ಎರಡೂ ಕಡೆ ಇರುವಂಥದ್ದು ಅಂಗಗಳು. ಸಾಧಾರಣ ಒಂದು ಮುಷ್ಟಿಯಷ್ಟು ಅಂದರೆ ಒಂದು 10 ಸೆಂಟಿಮೀಟರ್ ಹೈಟ್ ಇರ್ತದೆ ಅದಕ್ಕೆ. ಮತ್ತು ಅದರದ್ದು ಕೆಲಸ ಏನಂದರೆ ನಮ್ಮ ರಕ್ತದಲ್ಲಿ ಬರುವಂಥದ್ದು ಕೆಟ್ಟ ಅಂಶ, ನೈಟ್ರೋಜನಸ್ ವೇಸ್ಟ್ ಪ್ರಾಡಕ್ಟ್ಸ್ ಅಂತ ಹೇಳ್ತೇವೆ, ಅದನ್ನು ಮೂತ್ರದಲ್ಲಿ ವಿಸರ್ಜನೆ ಮಾಡೋದು ಅದರದ್ದು ಮೊದಲನೇ ಕೆಲಸ. ಮತ್ತು ಬೇರೆ ಕೆಲಸಗಳು ಏನಂದರೆ ದೇಹದಲ್ಲಿ ಇರುವಂಥದ್ದು ನೀರಿನ ಅಂಶ, ಒಂದು 50ರಿಂದ 60% ನೀರು ದೇಹದಲ್ಲಿರ್ತದೆ. ಅದನ್ನು ಕರೆಕ್ಟಾಗಿ ಒಂದು ಬ್ಯಾಲೆನ್ಸ್ ಮಾಡೋದು, ಅದು ಜಾಸ್ತಿ ಕೂಡ ಆಗಬಾರ್ದು, ಕಡಿಮೆ ಕೂಡ ಆಗಬಾರ್ದು, ಆ ಥರ ಬ್ಯಾಲೆನ್ಸ್ ಮಾಡೋದು ಎರಡನೇ ಕೆಲಸ. ಮತ್ತು ಲವಣಗಳ ಅಂದರೆ ಸೋಡಿಯಂ, ಪೊಟ್ಯಾಷಿಯಂ, ಕ್ಯಾಲ್ಶಿಯಂ, ಮೆಗ್ನೀಷಿಯಂ ಇದೆಲ್ಲ ಒಂದು ಕರೆಕ್ಟ್ ರೇಂಜಲ್ಲಿ ಇರಬೇಕು ರಕ್ತದಲ್ಲಿ. ಆ ರೇಂಜನ್ನು ಇಡೋದು, ಕರೆಕ್ಟಾಗಿ ಇಡೋದು, ಅದು ಕಿಡ್ನಿದು ಮೂರನೇ ಕೆಲಸ. ಮತ್ತು ದಿವಸ ಒಂದು ಕೆಮಿಕಲ್ ರಿಯಾಕ್ಷನ್ ಥರ ರಕ್ತದಲ್ಲಿ ಆಗುವಂಥದ್ದು, ಅದರಲ್ಲಿ ಇದು ಆಮ್ಲ ಅಂಶ ಉತ್ಪಾದನೆ ಆಗ್ತದೆ, ಆ್ಯಸಿಡ್ ಅಂತ ಹೇಳ್ತಾರೆ. ಆ ಆ್ಯಸಿಡನ್ನು ಹೊರಗಡೆ ಹಾಕೋದು ಅದು ನಾಲ್ಕನೇದು ಕೆಲಸ. ಮತ್ತು ರಕ್ತದಲ್ಲಿರುವಂಥದ್ದು ಕೆಂಪು ಅಂಶ, ಅದು ಆಕ್ಸಿಜನ್, ಅದು ಬೇರೆ ಬೇರೆ ಅಂಕಕ್ಕೆ ತಗೊಂಡು ಹೋಗ್ತದೆ, ಅದು ಹಿಮೋಗ್ಲೋಬಿನ್ ಅಂತ ಹೇಳ್ತಾರೆ. ಅದು ಹಿಮೋಗ್ಲೋಬಿನ್ ಅನ್ನು ಒಂದು ಕರೆಕ್ಟಾಗಿ ಮೇಂಟೈನ್ ಮಾಡೋದು, ಅದಕ್ಕೆ ಒಂದು ಹಾರ್ಮೋನ್ ಬರ್ತದೆ, ಅದು ಹಾರ್ಮೋನ್ ಹೆಸರು ಎರಿಥ್ರೋಪಾಯ್ಟಿನ್, ಅದು ಕಿಡ್ನಿಯಿಂದಾನೇ ಬರೋದು. ಮತ್ತು ರಕ್ತದೊತ್ತಡ, ಬ್ಲಡ್ ಪ್ರೆಷರನ್ನು ಮೇಂಟೈನ್ ಮಾಡೋದಕ್ಕೆ ಹಾಗೂ ಗ್ಲೂಕೋಸ್ ಲೆವೆಲನ್ನು ಮೇಂಟೈನ್ ಮಾಡೋದಕ್ಕೆ ಇದೆಲ್ಲ ಕಿಡ್ನಿ ಕೆಲಸ. ಅಂದರೆ ಸಣ್ಣದಾಗಿ ಹೇಳೋದಾದರೆ ರಕ್ತದಲ್ಲಿ ಬರುವಂಥದ್ದು ನೈಟ್ರೋಜನಸ್ ವೇಸ್ಟ್ ಪ್ರಾಡಕ್ಟ್ಸ್ ಅನ್ನು ತೆಗೆಯೋದು, ಲವಣಗಳನ್ನು ಮತ್ತು ಆ್ಯಸಿಡನ್ನು ಕರೆಕ್ಟ್ ಬ್ಯಾಲೆನ್ಸಲ್ಲಿ ಇಡೋದು, ನೀರನ್ನು ಒಂದು ಕರೆಕ್ಟ್ ಬ್ಯಾಲೆನ್ಸಲ್ಲಿ ಇಡೋದು, ಬ್ಲಡ್ ಪ್ರೆಷರನ್ನು ಬ್ಯಾಲೆನ್ಸಲ್ಲಿ ಇರೋದು, ಮತ್ತು ರಕ್ತದ ಕೆಂಪು ಕಣವನ್ನು ಕರೆಕ್ಟಾಗಿ ಬ್ಯಾಲೆನ್ಸಲ್ಲಿ ಇಡೋದು, ಇದೆಲ್ಲ ಕಿಡ್ನಿ ಕೆಲಸ. ಸೊ ಕಿಡ್ನಿ ವೈಫಲ್ಯ ನಾವು ಹೇಳುವಾಗ ಕಿಡ್ನಿಯಲ್ಲಿ ಇರುವಂಥದ್ದು ಫಿಲ್ಟರ್ಗಳು, ಒಂದೊಂದು ಕಿಡ್ನಿಯಲ್ಲಿ ಒಂದು 10 ಲಕ್ಷ ಅಷ್ಟು ಫಿಲ್ಟರ್ ಇರ್ತದೆ. ಆ ಫಿಲ್ಟರ್ಗಳಿಗೆ ಡ್ಯಾಮೇಜ್ ಆದರೆ, ಆ ಡ್ಯಾಮೇಜ್ಗೆ ಬೇರೆ ಬೇರೆ ಕಾರಣ ಉಂಟು. ಆ ಡ್ಯಾಮೇಜ್ ಆದರೆ ಆ ಫಿಲ್ಟರ್ಗಳು ಒಂದೊಂದಾಗಿ ಕಡಿಮೆ ಆಗುವಾಗ ಕಿಡ್ನಿ ವೈಫಲ್ಯ ಕಂಡು ಬರ್ತದೆ. ಇದಕ್ಕೆ ಸುಮಾರು ಕಾರಣಗಳು ಉಂಟು. ಅಕ್ಯೂಟ್ ಕಿಡ್ನಿ ಇಂಜುರಿ ಅಂತ ಹೇಳೋದು, ಅದು ಕೆಲವು ಜ್ವರದಲ್ಲಿ ಬರ್ಬೋದು, ಅಂದರೆ ಮಲೇರಿಯಾ ಇರ್ಬೋದು, ಟೈಫಾಯ್ಡ್ ಇರ್ಬೋದು, ಡೆಂಗ್ಯೂ ಜ್ವರ, ಇಲಿ ಜ್ವರ, ಈ ಥರ ಜ್ವರದಲ್ಲಿ ಅದು ಕಿಡ್ನಿಯಲ್ಲಿರೋದು ಫಿಲ್ಟರ್ಗಳು ಡ್ಯಾಮೇಜ್ ಆಗ್ಬೋದು. ಆ ಕಾರಣಕ್ಕೆ ಟ್ರೀಟ್ಮೆಂಟ್ ಉಂಟು. ಅದು ಮಲೇರಿಯಾ ಜ್ವರ ಇರಲಿ ಅಥವಾ ಇಲಿ ಜ್ವರ ಇರಲಿ, ಅದಕ್ಕೆಲ್ಲ ಒಳ್ಳೆಯದಾಗಿ ಟ್ರೀಟ್ಮೆಂಟ್ ಮತ್ತು ಮೊದಲನೇ ಹಂತದಲ್ಲಿಯೇ ಟ್ರೀಟ್ಮೆಂಟ್ ಕೊಟ್ಟರೆ ಅದು ಕಿಡ್ನಿ ಇಂಜುರಿಯನ್ನು ರಿವರ್ಸ್ ಮಾಡ್ಬೋದು. ಅದೇ ಥರ ಹಠಾತ್ ವೈಫಲ್ಯ ಅಂದರೆ ಕ್ರಾನಿಕ್ ಕಿಡ್ನಿ ಡಿಸೀಸ್, ಅದು ಒಂದು ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಹೇಳ್ತೇವೆ. ಅಂದರೆ ಹಾರ್ಟ್ ಪ್ರಾಬ್ಲಮ್ ಥರನೇ ಕಿಡ್ನಿ ಪ್ರಾಬ್ಲಮ್ ಕೂಡ ಕ್ರಾನಿಕ್ ಆಗಿ ಬರ್ಬೋದು. ಅದಕ್ಕೆ ಕಾರಣ ಏನಂದರೆ, ಮೊದಲನೇ ಕಾರಣ ಮಧುಮೇಹ, ಡಯಾಬಿಟಿಸ್. ಸೊ ನಮ್ಮ ದೇಶದಲ್ಲಿ 10 ಜನರಲ್ಲಿ ಒಬ್ಬರಿಗೆ ಡಯಾಬಿಟಿಸ್ ಉಂಟು. ಅದು ಸರಿಯಾಗಿ ಕಂಟ್ರೋಲಲ್ಲಿ ಇಡದೇ ಇದ್ದರೆ ಕಿಡ್ನಿ ವೈಫಲ್ಯ ಒಂದು 10 ವರ್ಷದ ನಂತರ ಕಿಡ್ನಿ ವೈಫಲ್ಯ ಕಂಡು ಬರ್ಬೋದು. ಅದೇ ಥರ ರಕ್ತದೊತ್ತಡದಿಂದ, ಬ್ಲಡ್ ಪ್ರೆಷರ್ ಅಂತ ಹೇಳ್ತೇವೆ, 3 ಜನರಲ್ಲಿ ಒಬ್ಬರಿಗೆ ರಕ್ತದೊತ್ತಡ ಉಂಟು 30 ವಯಸ್ಸಿನ ನಂತರ. ಬ್ಲಡ್ ಪ್ರೆಷರನ್ನು ಒಳ್ಳೆಯದಾಗಿ ಕಂಟ್ರೋಲ್ ಮಾಡದೇ ಇದ್ದರೆ, ಸುಮಾರು ವರ್ಷ ಅದನ್ನೇ ಅನ್ಕಂಟ್ರೋಲ್ಡ್ ಆಗಿಟ್ಟರೆ, ಅದರ ಮೂಲಕ ಕೂಡ ಕಿಡ್ನಿ ವೈಫಲ್ಯ ಬರ್ಬೋದು. ಅದೇ ಥರ ವಂಶ ಪಾರಂಪರಿಕ ಆಗಿ ಬರುವಂಥದ್ದು ಕೆಲವು ಕಾಯಿಲೆಗಳು ಉಂಟು. ಉದಾಹರಣೆಗೆ ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತಾರೆ, ಅಂದರೆ ಕಿಡ್ನಿ ಮೇಲೆ ನೀರಿನ ಗುಳ್ಳೆ ಬೆಳೆದು ಅದು ಕಿಡ್ನಿ ವೈಫಲ್ಯ ಬರ್ಬೋದು. ಸೊ ಕಿಡ್ನಿ ವೈಫಲ್ಯ ಬಂದರೆ ಒಂದು ಮನುಷ್ಯನಿಗೆ ಏನೇನು ತೊಂದರೆ ಬರ್ಬೋದು, ಒಂದು ಮೂತ್ರ ಕಡಿಮೆ ಆಗ್ಬೋದು, ಕಾಲಲ್ಲಿ ನೀರು ಬರ್ಬೋದು, ಮತ್ತು ರಕ್ತ ಕಡಿಮೆ ಆಗಿದ್ದರಿಂದ ಇದು ವೀಕ್ನೆಸ್ ಬರ್ಬೋದು, ಕ್ಷೀಣತನ ಬರ್ಬೋದು, ಮತ್ತು ಅದೇ ಥರ ಬ್ಲಡ್ ಪ್ರೆಷರ್ ಹೆಚ್ಚಾಗ್ಬೋದು. ಇದೇ ಥರ ಕಂಟಿನ್ಯೂ ಆದರೆ ಅದನ್ನು ಎಂಡ್ ಸ್ಟೇಜ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತಾರೆ. ಎಂಡ್ ಸ್ಟೇಜ್ ಕಿಡ್ನಿ ಡಿಸೀಸ್ ಅಂದರೆ ಒಂದು ಹಂತ ಬರ್ತದೆ, ಆ ಟೈಮಲ್ಲಿ ಯಾವುದು ಮಾತ್ರೆ ಮತ್ತು ಯಾವ ಥರದ್ದು ಪತ್ತೆ ಮಾಡಿದರೂ ಕೂಡ ಅದು ಸರಿಯಾಗಿ ಮೇಂಟೈನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಹಂತದಲ್ಲಿ ಅದು ಕೊನೆ ಹಂತ ಹೇಳೋದು. ಆ ಟೈಮಲ್ಲಿ ಕಿಡ್ನಿ ಕೆಲಸ 15%ಗಿಂತ ಕಡಿಮೆ ಆಗಿರ್ತದೆ. ಸೊ ಆ ಟೈಮಲ್ಲಿ ಬೇರೆ ಯಾವ ದಾರಿ ಇಲ್ಲದೆ ಇರುವಾಗ ಒಂದು ಪೇಷಂಟ್ಗೆ, ಒಂದು ರೋಗಿಗೆ ಎರಡೇ ಟ್ರೀಟ್ಮೆಂಟ್ ಉಂಟು. ಅದನ್ನು ಡಯಾಲಿಸಿಸ್ ಅಥವಾ
ಕಿಡ್ನಿ ಕಸಿ ಅಂತ ಹೇಳೋದು. ಡಯಾಲಿಸಿಸ್ ಇದು 2 ಟೈಪ್ ಉಂಟು. ಒಂದು ಬ್ಲಡ್ ಡಯಾಲಿಸಿಸ್ ಅಂದ್ರೆ ಹಿಮೋಡಯಾಲಿಸಿಸ್ ಅಂತ ಹೇಳ್ತಾರೆ, ಇನ್ನೊಂದು ಹೊಟ್ಟೆಯಿಂದ ಮಾಡುವಂಥದ್ದು ಪೆರಿಟೋನಿಯಲ್ ಡಯಾಲಿಸಿಸ್. ಸೊ ಇದರಲ್ಲಿ ಕೃತಕವಾಗಿ ರಕ್ತವನ್ನು ಶುದ್ಧಿ ಮಾಡಲಾಗ್ತದೆ. ಅಂದ್ರೆ ಕಿಡ್ನಿ ಏನ್ ಕೆಲಸ ಮಾಡ್ತದೆ ಆ ಕೆಲಸವನ್ನು ದೇಹದಿಂದ ರಕ್ತವನ್ನು ತೆಗೆದು ಒಂದು ಆರ್ಟಿಫಿಷಿಯಲ್ ಫಿಲ್ಟರ್ ಮೂಲಕ ರಕ್ತವನ್ನು ಕ್ಲೀನ್ ಮಾಡ್ಬೋದು. ಅದೇ ತರ ಹಿಮೋಡಯಾಲಿಸಿಸ್ ಮತ್ತೆ ಪೆರಿಟೋನಿಯಲ್ ಡಯಾಲಿಸಿಸ್ ಬಿಟ್ಟು ಬೆಸ್ಟ್ ಟ್ರೀಟ್ಮೆಂಟ್ ಏನಂದ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಕಿಡ್ನಿ ಕಸಿ. ಸೊ ರೋಗಿ ಫ್ಯಾಮಿಲಿಯಲ್ಲಿ ಯಾರಾದರೂ ಹೆಲ್ತ್ ಇರೋರು, ಕಿಡ್ನಿ ಕೊಡೋಲಿಕ್ಕೆ ತಯಾರಿರೋರು ಒಂದು ಕಿಡ್ನಿ ಅವರು ರೋಗಿಗೆ ಅವರು ದಾನ ಮಾಡಿದ್ರೆ, ಆ ಕಿಡ್ನಿ ಒಳ್ಳೇದಾಗಿ ಕೆಲಸ ಮಾಡಿದ್ರೆ ಆ ಸಂದರ್ಭದಲ್ಲಿ ಡಯಾಲಿಸಿಸ್ ಬೇಕಾಗುವುದಿಲ್ಲ. ಸೊ ಇದೆಲ್ಲ ಕಾಯಿಲೆಯನ್ನು ನಾವು ಹೇಗೆ ಪ್ರಿವೆಂಟ್ ಮಾಡ್ಬೋದು ಅಂದ್ರೆ ಬರೋದನ್ನು ಹೇಗೆ ತಡೆಗಟ್ಟಬಹುದು? ಸಿಂಪಲ್ ಆಗಿ ಹೇಳೋದಾದ್ರೆ, ಮಧುಮೇಹ ಇದ್ರೆ, ರಕ್ತದೊತ್ತಡ ಇದ್ರೆ ಅದನ್ನು ಕಂಟ್ರೋಲಲ್ಲಿ ಇಡಬೇಕು. 30 ವಯಸ್ಸು ನಂತರ ಒಂದು ಫ್ಯಾಮಿಲಿಯಲ್ಲಿ ಡಯಾಬಿಟೀಸ್ ಅಥವಾ ಬ್ಲಡ್ ಪ್ರೆಷರ್ ಇದ್ದವರು ಅವರೆಲ್ಲರೂ ವರ್ಷಕ್ಕೊಮ್ಮೆ ಆದರೂ ಅದು ಶುಗರ್ ಮತ್ತೆ BP ಅನ್ನು ಟೆಸ್ಟ್ ಮಾಡಬೇಕು. ಮತ್ತೆ ಆ ಕಾಯಿಲೆ ಇದ್ರೆ ಅದನ್ನು ಕರೆಕ್ಟಾಗಿ ಕಂಟ್ರೋಲ್ ಮಾಡಬೇಕು. ಮತ್ತೆ ಅದೇ ತರ ನೀರನ್ನು ಕರೆಕ್ಟಾಗಿ ತಗೊಳ್ಬೇಕು. ಒಂದು ದಿವಸದಲ್ಲಿ 2 ರಿಂದ 3 ಲೀಟರ್ ನೀರು ತಗೊಳ್ಬೇಕು. ನೀರು ಕಡಿಮೆ ಆದ್ರೆ ಕೂಡ ಕಿಡ್ನಿಗೆ ಒಳ್ಳೇದಲ್ಲ. ಮತ್ತೆ ಅದೇ ತರ ನೋವಿನ ಮಾತ್ರೆ ಎಲ್ಲ ತಗೊಳ್ಬಾರ್ದು. ಕಂಟಿನ್ಯೂಸ್ ಆಗಿ ನೋವಿನ ಮಾತ್ರೆ ಮತ್ತೆ ಒಂದು ಪ್ರಿಸ್ಕ್ರಿಪ್ಷನ್ ಇಲ್ದೇನೆ ಮಾತ್ರೆಗಳನ್ನು ತಗೊಳ್ತಾ ಇದ್ರೆ ಅದು ಕೂಡ ಕಿಡ್ನಿಗೆ ಒಳ್ಳೆಯದಲ್ಲ. ಮತ್ತೆ ಸ್ಮೋಕಿಂಗ್ ಇದ್ರೆ ಸ್ಮೋಕಿಂಗ್ ಅನ್ನು ನಿಲ್ಲಿಸ್ಬೇಕು. ಮತ್ತೆ ಅದೇ ತರ ವೇಟ್ ಕಂಟ್ರೋಲ್ ಬಹಳ ಇಂಪಾರ್ಟೆಂಟು. ವೇಟ್ ತುಂಬಾ ಜಾಸ್ತಿ ಇದ್ದವರಿಗೆ ಕೂಡ ಕಿಡ್ನಿ ಕಾಯಿಲೆ ಬರೋದು ಚಾನ್ಸಸ್ ಉಂಟು. ನಾವು ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂದ್ರೆ ಹಠಾತ್ ವೈಫಲ್ಯ ಅಂತ ಹೇಳುವಾಗ ಅದಕ್ಕೆ 5 ಹಂತಗಳು ಉಂಟು. ಮೊದಲನೇ 4 ಹಂತಗಳಲ್ಲಿ ಪತ್ತೆ ಮತ್ತೆ ಮಾತ್ರೆಗಳಿಂದ ನಾವು ಅದನ್ನು ತಡೆಗಟ್ಟಬಹುದು ಅಥವಾ ಅದರದ್ದು ಸ್ಪೀಡ್ ಅನ್ನು ಸ್ಲೋ ಮಾಡಬಹುದು. ಅಂದ್ರೆ ಅದು ಮುಂದೆ ಹೋಗೋದನ್ನು ಸ್ವಲ್ಪ ಸ್ಲೋ ಮಾಡಬಹುದು. ಅದು ಹೇಗಂದ್ರೆ, ಒಂದು ಅದರಲ್ಲಿ ಪತ್ತೆ ಏನ್ ಮಾಡ್ಲಾಗ್ತದೆ ಅಂದ್ರೆ, ಒಂದು ಪ್ರೋಟೀನ್ ಅನ್ನು ಕಡಿಮೆ ತಗೊಳ್ಳೋದು. ಪ್ರೋಟೀನ್ ನಾರ್ಮಲಿ 1 ಗ್ರಾಮ್ ಪರ್ kg ಅಂತ ಹೇಳ್ತಾರೆ. ಒಂದ್ ದಿವಸದಲ್ಲಿ ಒಂದು 20% ಪ್ರೋಟೀನ್ ಅನ್ನು ಕಡಿಮೆ ತಗೊಳ್ಬೇಕು. ಮತ್ತೆ ವೆಜಿಟೇರಿಯನ್ ಡಯಟ್ ಅದಕ್ಕೆ ಒಳ್ಳೇದು. ಆನಿಮಲ್ ಪ್ರೋಟೀನ್ಸ್ ಕಿಡ್ನಿಗೆ ಅಷ್ಟು ಒಳ್ಳೇದಲ್ಲ ಅಂತ ಹೇಳ್ತಾರೆ. ಅದೇ ತರ ಕಿಡ್ನಿಯಲ್ಲಿ ರಕ್ತದೊತ್ತಡ ಬರ್ಬೋದು. ಅದು ಬ್ಲಡ್ ಪ್ರೆಷರ್ ಹೈ ಇದ್ರೆ ಕಿಡ್ನಿದು ವೈಫಲ್ಯ ಸ್ವಲ್ಪ ಬೇಗ ಬರ್ಬೋದು. ಅದಕ್ಕೆ ಅದು ಬ್ಲಡ್ ಪ್ರೆಷರ್ ಅನ್ನು ಕಂಟ್ರೋಲ್ ಮಾಡಲಿಕ್ಕೆ ಮೊದಲನೇದಾಗಿ ಉಪ್ಪನ್ನು ಕಡಿಮೆ ತಗೊಳ್ಬೇಕು. ಕಡಿಮೆ ಅಂದ್ರೆ ಎಷ್ಟಂದ್ರೆ ಒಂದು 5 ಗ್ರಾಮ್ಗಿಂತ ಕಡಿಮೆ. ಕಂಪ್ಲೀಟ್ ನಿಲ್ಲಿಸ್ಬೇಕಂತಿಲ್ಲ, 5 ಗ್ರಾಮ್ಗಿಂತ ಕಡಿಮೆ ತಗೊಳ್ಬೇಕು. ಮತ್ತೆ ಅದೇ ತರ ನೀರು ಕೆಲವು ಕಿಡ್ನಿ ಕಾಯಿಲೆಯಲ್ಲಿ ನೀರು ಜಾಸ್ತಿ ತುಂಬುತ್ತದೆ, ಅದು ಕಾಲೆಲ್ಲ ದಪ್ಪ ಆಗ್ಬೋದು ನೀರಿಂದ. ಸೊ ಅಂತ ಪೇಷಂಟ್ಸು ನೀರನ್ನು ಕಡಿಮೆ ತಗೊಳ್ಬೇಕು. ಇನ್ನು ಕಡಿಮೆ ಅಂದ್ರೆ 1 ಲೀಟರ್ ಒಳಗಡೆ ತಗೊಳ್ಬೇಕಾಗ್ತದೆ. ಮತ್ತೆ ಕೆಲವು ಬೇರೆ ಕಾಯಿಲೆಯಲ್ಲಿ, ಕಿಡ್ನಿ ಕಾಯಿಲೆಯಲ್ಲಿ ಅದು ಮೂತ್ರ ಜಾಸ್ತಿ ಕೂಡ ಹೋಗ್ಬೋದು. ಆ ಥರ ಪೇಷಂಟ್ಸ್ ನೀರನ್ನು ಅದು ನಾರ್ಮಲ್ ಹೇಗೆ ತಗೊಳ್ತಾರೆ ಅದೇ ಥರ ತಗೊಳ್ಬೋದು. ಅದೇ ಥರ ಕಿಡ್ನಿ ವೈಫಲ್ಯವನ್ನು ತಡೆಗಟ್ಟಲಿಕ್ಕೆ ಕೆಲವು ಮಾತ್ರೆಗಳು ಉಂಟು. ಅದರಲ್ಲಿ ಮೇನ್ ಏನಂದ್ರೆ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಇರಬೇಕು. ಬ್ಲಡ್ ಪ್ರೆಷರ್ ಕಂಟ್ರೋಲ್ಗೆ ಕೆಲವು ಮಾತ್ರೆ ಉಂಟು. ಅದು ACE ಇನ್ಹಿಬಿಟರ್ಸ್ ಮತ್ತೆ ARB ಆ ಥರ ಮಾತ್ರೆ ಹೇಳ್ತಾರೆ. ಅದು ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್ ಮೂಲಕ ಅವರು ತಗೊಳ್ಬೇಕಾಗ್ತದೆ. ಮತ್ತೆ ಮೊದಲನೇ ಹಂತದಲ್ಲಿ ಬಹಳ ಇಂಪಾರ್ಟೆಂಟ್ ಏನಂದ್ರೆ, ಒಂದು ನೀರು ಕರೆಕ್ಟ್ ತಗೊಳ್ಳೋದು. ನೀರು ಕಡಿಮೆ ಆದ್ರೆ ಕಿಡ್ನಿಗೆ ಒಳ್ಳೇದಲ್ಲ. ಸೊ ನೀರನ್ನು 2 ರಿಂದ 3 ಲೀಟರ್ ತಗೊಳ್ಳೋದು. ಅದೇ ತರ BP ಅನ್ನು ಕರೆಕ್ಟಾಗಿ ಚೆಕ್ ಮಾಡೋದು. ಶುಗರ್ ಅನ್ನು ಕರೆಕ್ಟಾಗಿ ಚೆಕ್ ಮಾಡಬೇಕು. ಅದು ಚೆಕ್ ಮಾಡಿ ಅದರ ಪ್ರಕಾರ ಅದರದ್ದು ಟ್ರೀಟ್ಮೆಂಟ್ ತಗೊಳ್ಳೋದು ಬಹಳ ಇಂಪಾರ್ಟೆಂಟ್. ಮತ್ತೆ ಒಬೇಸಿಟಿ ಇದ್ದವರು ಅಂದ್ರೆ ತೂಕ ಎಷ್ಟು ಜಾಸ್ತಿ ಉಂಟು ಅದು ಕೂಡ ಅದು ಕಿಡ್ನಿಗೆ ಅಷ್ಟು ಒಳ್ಳೇದಲ್ಲ. ಸೊ ವೇಟ್ ಕಂಟ್ರೋಲ್, ವೇಟ್ ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟು. ಮತ್ತೆ ಸ್ಮೋಕಿಂಗ್ ಇದ್ರೆ ಸ್ಮೋಕಿಂಗ್ ಅನ್ನು ನಿಲ್ಲಿಸ್ಬೇಕು. ಬಹಳ ಇಂಪಾರ್ಟೆಂಟ್ ಏನಂದ್ರೆ, ಓವರ್ ದ ಕೌಂಟರ್ ಪ್ರಿಸ್ಕ್ರಿಪ್ಷನ್ಸ್ ಅಂತ ಹೇಳ್ತಾರೆ. ಅಂದ್ರೆ ಸುಮ್ಮನೆ ಒಂದು ನೋವು ಉಂಟು, ನೋವಿನ ಮಾತ್ರೆ ತಗೊಳ್ತಾ ಇರೋದು, ಮತ್ತೆ ವಿದೌಟ್ ಪ್ರಿಸ್ಕ್ರಿಪ್ಷನ್ ಆಂಟಿಬಯೋಟಿಕ್ಸ್ ತಗೊಳ್ಳೋದು. ಯಾಕಂದ್ರೆ ಎಲ್ಲ ಮಾತ್ರೆಗಳು ಕಿಡ್ನಿ ಮೂಲಕನೇ ಹೊರಗಡೆ ಹೋಗ್ಬೇಕು. ಸೊ ಅದು ಡೋಸ್ ಕರೆಕ್ಟ್ ಇಲ್ದೇನೆ ಮತ್ತೆ ಅದರದ್ದು ಒಂದು ಅಡಿಕ್ಷನ್ ತರ ಕಂಟಿನ್ಯೂಸ್ ಆಗಿ ತಗೊಳ್ಳೋದು ಒಳ್ಳೇದಲ್ಲ. ಧನ್ಯವಾದ.